ಬಂದ್ಬಿಟ್ಟ ದೊಡ್ಡ ಇದರ ತರ. ಏನಮ್ಮ ಸ್ವಲ್ಪ ನೀಟಾಗಿರ್ಬೇಕು, ಹೆಂಗಸಾದ್ಮೇಲೆ ಸ್ವಲ್ಪ ಮಡಿಮೈಲಿಗೆ ಬೇಕು. ಏನಿದ್ದು ಗಲೀಜ್? ಆ ಪಚ್ಚ ಬಾಯಿ ಹಿಡ್ಕೊಂಡು ಊರೆಲ್ಲ ಅಲ್ದಾಡ್ತಿರ್ತಾನೆ. ಮಗನ್ ನೀವು ನೋಡ್ಕೊಳ್ಳಿ, ಆಮೇಲೆ ನನಗ್ ಬಂದ್ ಹೇಳಿ. ಹೋಗ ನೀನು, ಬಿಟ್ರು ದೊಡ್ಡ ಇದ್ರ ತರ. ಸುಮ್ಮನೆ ಇರು ನೀನ್ ಸುಮ್ಮನೆ ಇರು ನೀನು. ಹಾಳಾಗಿ ಹೋಗಿ, ಇಬ್ರು ಹೋಗಿ ಕೊಂಡ್ ತಿನ್ಕೊಂಡು ಹೋಗಿ. ನೀನೆಂತ ನೋಡುದು? ಈ ಜನ್ಮದಲ್ಲಿ ಉದ್ಧಾರ ಆಗುದಿಲ್ಲ ನೀನು. ಮದ್ವೆ ಅಲ್ಲ, ನಂದು ಸಾವು. ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿ? ಸುಮ್ಮನೆ ಸುಸ್ತಾಗ್ದಿರ್ತದ? ಮತ್ತೆಂತ ಎಷ್ಟತಿ ಹೇಳ್ಬೇಕಾ ನಾಯಿಗೆ ಇಲ್ಲಿ ಬರ್ಬೇಡ ಅಂತ? ಅವನು ದಿನಾಲ ಇದ್ದದ್ದು, ನೀನೇನು ಮಾತಾಡಿ ಏನು ಪ್ರಯೋಜನ ಉಂಟ? ಇಲ್ಲಲ್ಲ, ಇವತ್ತದಲ್ಲದೆ ಗಂಡು ಬರೋ ದಿನ, ಒಳ್ಳೆ ದಿನ, ಒಂದು ಸ್ವಲ್ಪ ಖುಷಿಯಿಂದ ಇರು. ಹೀಗೆ ಮುಖ ಮಾಡ್ಕೊಂಡೆ ಆ ಬೇವರ್ಸಿ ಅಂತ ಹೊಸದಾಗಿ ನೋಡುದು. ಯಾಕೆ ಇಷ್ಟು ಕೋಪ ನಿಮಗೆ? ಚಂದ ಮಾಡಿ ಹೊರಡಿ. ಇದೊಂದು ಸ್ವಲ್ಪ ದೊಡ್ಡದಾಯ್ತಾ ಅಂತ. ಇವತ್ತು ನೀರು ಬರೋ ದಿನ ಅಲ್ಲ, ಸ್ವಲ್ಪ ದೊಡ್ಡದೇ ಇರಲಿ. ಯಾವಾಗಲೂ ಚಿಕ್ಕದೇ ಇಡಬೇಕು. ಇನ್ನೊಬ್ಳು ಮಾಡೈತಿ ಇದಕ್ಕಲ್ಲ, ಹೇಗೆ ಕಾಣಿಸ್ತಾ ಇದೆ? ತುಂಬ ಚಂದ ಕಾಣ್ತೀಯ. ಇಲ್ಲ ಮನು ತಂದಿದ್ದಾನೆ ಆವಾಗ್ಲೇ, ಮತ್ತೆ ಹಾಕ್ತದೆ. ಓ, ಬಂದ್ರಾ? ಬನ್ನಿ. ಏನು ಇರು, ಇವತ್ತಾದ್ರೂ ಗಡ್ಡ ತೆಗಿಬಾರ್ದಿತ್ತ? ಪುರ್ಸೋತಿಲ್ಲ ಅಕ್ಕ. ಎಂತ ಪುರ್ಸೊತ್ತು, ಹುಡುಗಿಯು ನೋಡು ಅರ್ಜೆಂಟಲ್ಲಿ ಬಂದದ್ದೆ. ಹೋಗಿ ಕೂತ್ಕೊಳ್ಳಿ. ಇವ್ರು ಯಾರು? ಅವಳ ತಂದೆ. ಓ, ಬಂದ್ರಾ? ಕೂತ್ಕೊಳ್ಳಿ. ಏನಿದು ಮನೆಯನ್ನೇ ಹೋಟ್ಲ್ ಮಾಡ್ಕೊಂಡಿದ್ದೀರಿ? ಮನೆ ಎಲ್ಲಿದ್ರೆ ಏನತ್ತೆ, ನೆಮ್ಮದಿ ತಾನೇ ಇರಬೇಕು. ಈ ಹೋಟೆಲ್ ನನಗೆ ಜೀವನ ಕೊಡುತ್ತೆ. ರಾತ್ರಿ ಮಲಗಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಇನ್ನೆಂತ ಬೇಕು ಹೇಳಿ? ಉಷಾ, ಎಂತಕ್ಕಿದು ಕಲಿಸ್ದೆ ಹಾಗೆ ಇಟ್ಟಿರೋದು? ಬೇಡವನಜ, ಅದು ನಾನ್ ಮಾಡ್ತೇನೆ, ನೀನು ಅವ್ರ ಹತ್ರ ಮಾತಾಡು. ಏನೋ ವೀರು ಇಷ್ಟೊಂದು ಮಾತಾಡ್ತಾಳೆ, ಬಜಾರಿ ಕಣ. ಬರೀ ಇದೇ ಆಯ್ತು ಇವಳದು. ದುಡಿಯೋದು, 3 ಹೊತ್ತು ತಿನ್ನೋದು, ಮಲ್ಗೋದು, ಬದುಕಿದ್ರೆ ಬೆಳಗ್ಗೆ ಎದ್ದೇಳೋದು. ಇಷ್ಟೇ ಅಲ್ವಾ ಅತ್ತೆ ಜೀವನ? ಕುಡೀರಿ. ಉಷಾ, ನಾನು ಇದನ್ನು ಕಲಿಸ್ತಿದ್ದೀನಿ. ಏನಮ್ಮ ಸ್ವಲ್ಪ ನೀಟಾಗಿರ್ಬೇಕು, ಹೆಂಗಸಾದ್ಮೇಲೆ ಸ್ವಲ್ಪ ಮಡಿಮೈಲಿಗೆ ಬೇಕು. ಏನಿದ್ದು ಗಲೀಜ್? ಸುಮ್ಮನೆ ನನಗೆಂತ ಹೇಳುದು ನೀವು? ನೀಟಾಗಿರುವಂತ ನನ್ಗೇನು ಹೇಳಬೇಕು ಅಂತಿಲ್ಲ, ನನಗೆ ಗೊತ್ತಿದೆ. ನಿಮ್ಮ ಮಗಂಗೆ ಹೇಳಿ, ಸ್ನಾನ ಮಾಡಲ್ಲ, ಏನಿಲ್ಲ, ಯಾವಾಗ ನೋಡಿದ್ರು ಗಬ್ನಾತ ಹೊಡಿತಿರ್ತಾನೆ. ಆ ಪಚ್ಚ ಬಾಯಿ ಹಿಡ್ಕೊಂಡು ಊರೆಲ್ಲ ಅಲ್ದಾಡ್ತಿರ್ತಾನೆ. ಮಗನ್ ನೀವು ನೋಡ್ಕೊಳ್ಳಿ, ಆಮೇಲೆ ನನಗೆ ಬಂದು ಹೇಳಿ. ಬಂದ್ಬಿಟ್ರು ನನಗೆ ಹೇಳಕ್ಕೆ. ಏನೋ ವೀರು, ಮದುವೆ ಮೊದಲೇ ಇಷ್ಟೊಂದು ಹಾರಾಡ್ತಾ ಇದ್ದಾಳೆ, ಮದುವೆ ಆದ ನಂತರ ಮತ್ತೆ ಹೇಗೆ? ನೋಡು, ಇವಾಗಲೇ ಅವಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ, ಇಲ್ಲಾಂದರೆ
ಬುಡಕ್ಕೆ ಬೆಂಕಿ ಇಡ್ತಾಳೆ ನೋಡು. ಬಜಾರಿ ಕಣೋ. ನೀನೇನಮ್ಮ ಸುಮ್ಮನಿರ್ತೀಯ? ನೋಡಿ ಎಷ್ಟು ಉಪ್ಪು ಚಪ್ಪೆ ಉಂಟು, ಇದು ತಿನ್ಲಿಕ್ಕೆ ಆಗುದಿಲ್ಲ. ಹಾಂ, ಉಪ್ಪು ಚಪ್ಪೆ ಆಗ ಸರಿ ಇತ್ತು, ಪ್ರಾಯ ಆಗೋಗೆಲ್ಲ ಆಗಿ ಇನ್ನಿ ಸುಮ್ಮನೆ. ಎಂತ ಉಪ್ಪು ಚಪ್ಪೆಯ? ಎಂತ 1 kg ಉಪ್ಪು ಹಾಕ್ಬೇಕಾ? ಸಾಕಾ ಉಪ್ಪು? ಸಾಕಾ? ಉಪ್ಪು ಚಪ್ಪೆ, ಉಪ್ಪು ಚಪ್ಪೆ. ಏನಿದು ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾ ಇದ್ದಿ? ನೀನ್ ಯಾವಳು ನನಗೆ ಹೇಳಕ್ಕೆ? ಹಾ, ಯಾವಳು? ಅವಾಗಿಂದ ನೋಡ್ತಿದೀನಿ, ಒಳ್ಳೆ ವೇದಾಂತ ಕೊಡ್ತಿದ್ಯಾ. ಇಷ್ಟೇ ಇದ್ರೆ ನಿನ್ ಮಗನ ಹತ್ರ ಮದುವೆ ಆಗಕ್ ಹೇಳು, ಇಲ್ಲ ಅಂದ್ರೆ ಇಬ್ರು ಮುಚ್ಕೊಂಡ್ ನಡೀರಿ. ಅವಾಗಿಂದ ನೋಡ್ತಿದೀನಿ, ಒಳ್ಳೆ ವೇದಾಂತ ಕೊಡ್ತಿದ್ದಾಳೆ. ಏನ್ ನನ್ಗೊಬ್ಬಳೇ ಇರಕ್ ಬರಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ ಮಗ ಇಲ್ಲ ಅಂದ್ರೂ ನಾನು ಇರ್ತೀನಿ, ನನ್ಗೆ ಅಭ್ಯಾಸ ಇದೆ. ಏನ್ ಎಲ್ಲ ನಾಯಿಗಳು ಒಂದೇ ಜಾಗದಲ್ಲಿ ಇರ್ತದ ಅಂತ? ನೀ ಸುಮ್ನೆ ಇರೋ. ನಿನ್ ಮಗನು ನಾಯಿ ಹುಟ್ಟಿದವನು ಅಂತ ಅನ್ಕೊಂಡು ಸುಮ್ನೆ ಇರ್ತೀನಿ. ಏ ಮುಚ್ಚು ಬಾಯಿ. ಯಾರು ನಾಯಿ? ಏನು ನಾಯಿ ನರಿ ಅಂತ ಅಲ್ಲ ಅಂತ ಇದೆಯಲ್ಲ? ಏನು ಇವಳನ್ನ ಮದುವೆ ಆಗ್ತಿದ್ಯಾ? ಈ ಬಜಾರಿನ ಮದುವೆ ಆಗ್ತಿದ್ಯಾ? ಬಾರ ವನಜ, ವನಜ ಅಂತೆ, ವನಜ. ಎಂತ ವನಜ? ಎಂತ ವನಜ? ಇಷ್ಟೊತ್ತನಕ ಮಾತಾಡಿದ್ಯಾ ನೀನು? ಬಾಕಿ ಟೈಮಲ್ಲೆಲ್ಲ ನುಲಿತಾ ಮಾತಾಡ್ತೀಯಾ, ಇವಾಗ ಮಾತಾಡಕ್ಕಾಗಲ್ಲ ನಿಂಗೆ? ನಡಿ, ಮುಚ್ಕೊಂಡ್ ನಡಿ. ಮುಚ್ಚು ಬಾಯಿ. ಹೋಗೆ ನೀನು, ಬಿಟ್ರು ದೊಡ್ಡಿದ್ರ ತರ. ಸುಮ್ನೆ ಇರು ನೀನ್ ಸುಮ್ನೆ ಇರು. ನೀನು ಹಾಳಾಗಿ ಹೋಗಿ, ಇಬ್ರು ಹೋಗಿ ಮಣ್ ತಿನ್ಕೊಂಡು ಹೋಗಿ. ಹತ್ಕೊಂಡು ಹೋಗಿ, ಬಿಡೋ ನೀನು. ಹೋಗ್ಬೇಕಾಗಿಲ್ಲ, ನನ್ಗೆ ಏನು ಬೇಕಾಗಿಲ್ಲ. ನೊಬ್ಬರೇ ಇರೋದ ಊರಲ್ಲಿ ಹುಡುಗ ಅಂತ ಬಂದ್ಬಿಟ್ಟ ದೊಡ್ಡ ಇದರ ತರ. ಸುಮ್ನೆ ನಡಿ, ಸುಮ್ನೆ ಇರು ನೀನು. ಸುಮ್ನೆ ಮಂಡ ಹಾಳು ಮಾಡ್ಕೊಂಡು. ವನಜ, ಅಪ್ಪನ ಪ್ರೀತಿನ ನಾನು ಯಾವತ್ತೂ ಅನುಭವಿಸಿಲ್ಲ. ಚಿಕ್ಕವಳಿರ್ಬೇಕಾದ್ರೆ ಮದುವೆ ಆಟ ಆಡ್ತಿರ್ಬೇಕಾದ್ರೆ ನಾನು ತುಂಬ ನಾಚ್ಕೊತಿದ್ದೆ. ನಾನು ಸಹ ದೊಡ್ಡವಳಾದ್ಮೇಲೆ ಹಸೆಮಣೆ ಏರ್ತೇನೆ ಅಂತೆಲ್ಲ ನಾಚಿಕೆ, ಇನ್ನೂ ಏನೇನೇನೋ. ಈ ಹುಚ್ಚು ಹುಡುಗಿಗೆ ಇಷ್ಟೆಲ್ಲ ಆಸೆಗಳಿದೆ ಅಂತಂದರೆ ಯಾರೂ ನಂಬಲ್ಲ ಅಲ್ವಾ? ಊರವ್ರ ಮುಂದೆ ಅಲ್ಲ ನಾನು ಸಿಡಕ್ ಮೂರ್ತಿ ಸಿಂಡ್ರಿ. ನನ್ನ ಭಾವನೆಗಳನ್ನು ನಮ್ಮ ಹೋಟೆಲಲ್ಲಿರೋ ತಿಂಡಿಗಳ ಹಾಗೆ ಪ್ರದರ್ಶನಕ್ಕಿಟ್ಟಿದ್ರೆ ಚಂದ ಇರ್ತಿತ್ತೇನೆ. ವನಜ, ನೊಂದ್ಕೋಬೇಡ ವನಜ, ಇವೆಲ್ಲ ಸಾಮಾನ್ಯ. ನಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣಗಳು ಯಾವುದು ಗೊತ್ತಾ? ಹೀಗೆ ಮನೆ, ಸಂಸಾರ, ಗಂಡ ಮಕ್ಕಳು ಅನ್ನೋ ಕನಸು ಕಾಣೋದು. ಅದೇ ಪ್ರೀತಿ ಕೊಡದೇ ಇರೋ ಗಂಡ ಸಿಕ್ಕಿದ್ರೆ ನಮ್ಮ ಜೀವನ ನೀರಿಂದ ತೆಗೆದ ಮೀನಿನ ಥರ ವಿಲ ಒದ್ದಾಡ್ತಿರುತ್ತೆ. ವನಜ, ಕನಸಿಗೂ ನಮ್ಮ ಜೀವನಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಕಣೆ. ನಂಬ್ಕೋಬೇಡ ವನಜ. ಅದಕ್ಕೆ ಉಷಾ, ನಾನು ಕನಸೇ ಕಾಣಬಾರ್ದು ಅಂದ್ಕೊಂಡಿದ್ದೀನಿ. ಒಂದೊಂದ್ಸತಿ ಅನಿಸುತ್ತೆ ಈ ಸಂಬಂಧ, ನಂಟು ಯಾವುದು ಬೇಡ ಅಂತ. ವನಜ, ಎಲ್ಲನೂ ಒಂದೇ ರೀತಿ ಇರಲ್ಲ ಕಣೆ. ನನ್ನ ಗಂಡನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅವನು ಮಹಾ ಕುಡುಕ. ಆದರೆ ಒಂದೊಂದು ಸಲ ಅವನು ಸರಿಯಾಗುವ ರೀತಿ ಕಾಣ್ತಾ ಇದ್ದಾನೆ. ಒಂದೊಂದು ಸಲ ತುಂಬ ಪ್ರೀತಿ ತೋರಿಸ್ತಾನೆ, ತುಂಬ ಕಾಳಜಿ ತೋರಿಸ್ತಾನೆ. ಇವತ್ತು ನನ್ನ ಮನೆಗೆ ಬೇಗ ಬಂದಿದ್ದಾನೆ. ಇದು ಬೇರೆಲ್ಲ ಹೇಳಲಿಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಾನು ಬರ್ತೀನಿ ವನಜ.
ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.